ಮೊದಲಿಗೆ ಲಿಥಿಯಂ, ಆಮೇಲೆ ಯುರೇನಿಯಂ, ಈಗ ವೈಟ್ ಗೋಲ್ಡ್ ಭಾರತದ ಮಣ್ಣಲ್ಲಿ ಸಿಕ್ತು ಒಂದು ಬೆಲೆ ಬಾಳುವ ಖಜಾನೆ. ಅದನ್ನ ನೋಡಿ ಬೆಚ್ಚಿ ಬಿದ್ದ ಚೀನಾ, ಪಾಕಿಸ್ತಾನ್ ಹಾಗೂ ಅಮೆರಿಕ. ಫ್ರೆಂಡ್ಸ್, 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ವಿಸ್ತರಿಸಿಕೊಂಡಿರುವ ಭಾರತದ ಮಣ್ಣಲ್ಲಿ ಲೆಕ್ಕವಿಲ್ಲದಷ್ಟು ಅಪರೂಪದ ಖಜಾನೆಗಳು ಅಡಗಿವೆ. ಮೊದಲಿಗೆ ಬ್ರಿಟಿಷರ ಗುಲಾಮಗಿರಿ ಹಾಗೂ ಸರಿಯಾದ ಟೆಕ್ನಾಲಜಿ ಇಲ್ಲದ ಕಾರಣ ಇಲ್ಲಿಯವರೆಗೂ ನಮ್ಮ ಭಾರತ ದೇಶ ಹೆಚ್ಚಾಗಿ ಭೂಮಿಯಲ್ಲಿರುವ ಖಜಾನೆಗಳನ್ನ ಹುಡುಕೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಈಗ ಭಾರತದ ವಿಜ್ಞಾನಿಗಳು ಮಣ್ಣಿನಲ್ಲಿರುವ ಖಜಾನೆಗಳನ್ನ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನ ನೋಡಿ ಚೀನಾ ಹಾಗೂ ಅಮೆರಿಕ ದೇಶಗಳು ಶಾಕ್ ಆಗ್ತಿವೆ. ಯಾಕಂದ್ರೆ ಈ ಮಧ್ಯೆ ಭಾರತ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಬದಲಾಗ್ತಾ ಇದೆ. ಉದಾಹರಣೆಗೆ ಮೊದಲಿಗೆ ಭಾರತ ಲಿಥಿಯಂನ ದೊಡ್ಡ ಭಂಡಾರವನ್ನೇ ಕಂಡಿಡಿತು. ಆಮೇಲೆ ರಾಜಸ್ಥಾನದಲ್ಲಿ ಬಂಗಾರದ ಗಣಿ ಪತ್ತೆ ಆಯ್ತು. ಜೊತೆಗೆ ಉತ್ತರ ಪ್ರದೇಶದಲ್ಲಿರುವ ಸೋನಾಭಾದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಗಾರದ ಗಣಿ ಸಿಕ್ತು. ಈಗ ಭಾರತ್ ಕೈಗೆ ಎಂತಹ ಖಜಾನೆ ಸಿಕ್ಕಿದೆ ಅಂದ್ರೆ ಟೆಕ್ನಾಲಜಿಯ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಬಲ್ಲ ಶಕ್ತಿಯನ್ನ ಹೊಂದಿದೆ ಆ ಖನಿಜ. ಯಾಕಂದ್ರೆ ಈ ಖನಿಜವನ್ನ ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಡಿಜಿಟಲ್ ಕ್ಯಾಮೆರಾದಲ್ಲಿ ಬಳಕೆಯಾಗುವ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಅನ್ನ ತಯಾರಿಸಲು ಬಳಸಲಾಗುತ್ತೆ. ಅದಕ್ಕೆ ಇದನ್ನ ವೈಟ್ ಗೋಲ್ಡ್ ಅಂತ ಕರೆಯಲ್ಪಡುತ್ತೆ. ಈ ಖನಿಜ ಎಷ್ಟೊಂದು ಅಪರೂಪವಾಗಿ ಸಿಗುತ್ತೆ ಅಂದ್ರೆ ಸಾವಿರಾರು ಅಡಿ ಆಳದಲ್ಲಿ ಮೈನಿಂಗ್ ಮಾಡಿದ್ರು ಸಹ ಕೆಲವು ಗ್ರಾಮ್ಗಳು ಸಿಗೋದು ತುಂಬಾನೇ ಕಷ್ಟ. ಅಂತದ್ರಲ್ಲಿ ಈಗ ಭಾರತಕ್ಕೆ ಈ ಖನಿಜದ ವಿಶಾಲವಾದ ಭಂಡಾರವೇ ಸಿಕ್ಕಿದೆ. ಅದು ಕೂಡ ಒಂದು ಹರಿಯುತ್ತಿರುವ ನದಿಯ ಕೆಳಗಡೆ. ಹೌದು, ನಾವು ತಮಾಷೆ ಮಾಡ್ತಿಲ್ಲ. ಬದಲಿಗೆ ನೀವು ಈ ಖನಿಜದ ಬಗ್ಗೆ ತಿಳ್ಕೊಂಡ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಅಷ್ಟಕ್ಕೂ ಎಲ್ಲಿ ಸಿಕ್ಕಿದೆ ಈ ವೈಟ್ ಗೋಲ್ಡ್ ನ ಖನಿಜದ ವಿಶಾಲವಾದ ಭಂಡಾರ? ಇದು ಭಾರತದಲ್ಲಿರುವ ಬಡತನವನ್ನ ಕಡಿಮೆ ಮಾಡಬಲ್ಲದ ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇದರ ಪಾತ್ರ ಹೇಗಿರುತ್ತೆ? ಅಷ್ಟಕ್ಕೂ ಈ ಖನಿಜ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ? ಇದಿಲ್ಲದೆ ಪ್ರಪಂಚದ ಅಭಿವೃದ್ಧಿ ಕೂಡ ನಿಂತು ಹೋಗುತ್ತಾ? ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾವು ಕೊಡ್ತಾ ಇರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ಸ್ ಅಲ್ಲಿ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಪಂಜಾಬ್ನ ರೂಪ್ನಗರ್ ಜಿಲ್ಲೆಯಲ್ಲಿ ಐಐಟಿ ವಿಜ್ಞಾನಿಗಳು ತುಂಬಾ ದಿನಗಳಿಂದ ಸತುಲ್ ನದಿಯ ಮೇಲೆ ರಿಸರ್ಚ್ ಮಾಡ್ತಾ ಇದ್ರು. ಅವರ ಉದ್ದೇಶ ನದಿಯ ಪ್ರವಾಹ ಹಾಗೂ ನದಿಯ ಹರಿಯುವ ದಿಕ್ಕಿನ ಮೇಲೆ ಪರಿಶೋಧನೆ ಮಾಡೋದು. ಯಾಕಂದ್ರೆ ಸಿವಿಲ್ ಇಂಜಿನಿಯರಿಂಗ್ ನ ಮೂಲಕ ನದಿಯ ಮೇಲೆ ಡ್ಯಾಮ್, ಕೆನಾಲ್ಸ್ ಜೊತೆಗೆ ಸಹಾಯಕ ನದಿಗಳನ್ನ ಕ್ರಿಯೇಟ್ ಮಾಡಿ ನದಿಯ ಪ್ರವಾಹವನ್ನ ಕಂಟ್ರೋಲ್ ಮಾಡಬೇಕಿತ್ತು. ಆದ್ರೆ ಈ ಅಧ್ಯಯನದ ಮೂಲಕ ಅವ್ರಿಗೆ ಸಿಕ್ಕದ್ದನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಅದು ಭಾರತದ ದೊಡ್ಡ ದೊಡ್ಡ ಖನಿಜ ವಿಜ್ಞಾನಿಗಳ ಕಲ್ಪನೆಗೂ ಮೀರಿದ ಖಜಾನೆ. ಈ ಖನಿಜ ಕಂಡು ಬಂದ ತಕ್ಷಣ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಶಾಕ್ ಆಯ್ತು. ಸಾವಿರಾರು ವರ್ಷಗಳಿಂದ ಹರಿತಾ ಇರುವ ಈ ಸುತಲ್ ನದಿ ತನ್ನೊಳಗೆ ಇಷ್ಟು ದಿನಗಳ ಕಾಲ ಬಚ್ಚಿಟ್ಕೊಂಡಿದ್ದ ಖನಿಜದ ಡಿಮ್ಯಾಂಡ್ ಅನ್ನೋದು ಈಗ ಜಗತ್ತಿನಲ್ಲಿರುವ ಎಲ್ಲಾ ದೇಶಗಳಲ್ಲೂ ಇದೆ. ಅಂದ್ರೆ ಸುತಲ್ ನದಿಯ ತೀರದಲ್ಲಿ ವಿಜ್ಞಾನಿಗಳಿಗೆ ಸಿಕ್ಕೇ ಬಿಡ್ತು ವೈಟ್ ಗೋಲ್ಡ್, ಅಂದ್ರೆ ಟ್ಯಾಟುಲಂ. ಇದು ಕೇವಲ ಮೆಟಲ್ ಅಲ್ಲ, ಇದರ ಉಪಯೋಗ ನಮ್ಮಲ್ಲಿ ಅತಿ ಹೆಚ್ಚಿದೆ. ಕಳೆದ ಕೆಲವು ವರ್ಷಗಳಿಂದ ವಿಜ್ಞಾನಿಗಳು ಟೆಕ್ನಾಲಜಿಯ ಎಲ್ಲಾ ರಂಗದಲ್ಲೂ ಇದನ್ನ ಬಳಸ್ತಾ ಇದ್ದಾರೆ. ಅದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಲಿ, ಮಿಸೈಲ್ ನ ತಯಾರಿಯಲ್ಲಾಗ್ಲಿ ಹಾಗೂ ರಾಕೆಟ್ ನ ತಯಾರಿಯಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ಆದ್ರೆ ಇಲ್ಲಿ ಹುಟ್ಟಿಕೊಳ್ಳುವ ಪ್ರಶ್ನೆ ಏನಂದ್ರೆ, ಅಷ್ಟಕ್ಕೂ ಈ ಟ್ಯಾಂಟಲಂ ಅಷ್ಟೊಂದು ವಿಭಿನ್ನವಾಗಿ ಯಾಕಿದೆ ಹಾಗೂ ಇದರ ಉಪಯೋಗ ಎಲ್ಲೆಲ್ಲಿ ಆಗುತ್ತೆ? ನಿಮ್ಗೆ ಹೇಳ್ಬೇಕಂದ್ರೆ ಇದು ಬಂಗಾರದ ರೀತಿಯಲ್ಲಿ ಅಪರೂಪದ ಲೋಹ. ಇದನ್ನ ಬಂಗಾರದ ತರ ಎಳೆದು ಇದರಲ್ಲಿ ತಂತಿಗಳನ್ನ ಕೂಡ ಮಾಡಬಹುದು. ಬಂಗಾರದ ತರ ಈ ಲೋಹ ಕೂಡ ತುಕ್ಕು ಹಿಡಿಯೋದಿಲ್ಲ. ಅಷ್ಟೇ ಅಲ್ಲದೆ ಇದು ಎಂತಹ ಲೋಹ ಅಂದ್ರೆ 150 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಕೆಳಗಡೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಇದ್ರ ಜೊತೆಗೆ ಟ್ಯಾಂಟಲಂ ಲೋಹದ ಅಲೈಸ್ ಎಷ್ಟೊಂದು ಸ್ಟ್ರಾಂಗ್ ಆಗಿ ಇರುತ್ತೆ ಅಂದ್ರೆ ಇದರ ಬಳಕೆ ತವಾಯಿನ್ ಬ್ಲೇಡ್, ರಾಕೆಟ್, ಸೂಪರ್ ಸೋನಿಕ್ ಏರ್ ಕ್ರಾಫ್ಟ್ ನ ನೋಸ್ ಅಂದ್ರೆ ಏರ್ ಕ್ರಾಫ್ಟ್ ನ ಚೂಪಾದ ಮುಂಭಾಗವನ್ನ ತಯಾರಿ ಮಾಡಲು ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಬಿಸಿಯನ್ನ ಕೂಡ ಇದು ಸುಲಭವಾಗಿ ತಡೆದುಕೊಳ್ಳಬಲ್ಲದು. ಯಾಕಂದ್ರೆ ಇದರ ಮೆಲ್ಟಿಂಗ್ ಪಾಯಿಂಟ್ ತುಂಬಾನೇ ಹೆಚ್ಚಿದೆ. ಫ್ರೆಂಡ್ಸ್, ಈ ಮೆಟಲ್ ಅನ್ನ ಕಂಡಿಡಿದ ಐಐಟಿ ವಿಜ್ಞಾನಿಗಳು ಹೇಳುವ ಪ್ರಕಾರ ಎನರ್ಜಿ ಟ್ರಾನ್ಸ್ಮಿಷನ್ ಅಲ್ಲಿ ಇದನ್ನ ಬಳಸುವಾಗ ಟ್ರಾನ್ಸ್ಮಿಷನ್ ಪ್ರೋಸೆಸ್ ಅಲ್ಲಿ ಲಾಸ್ ಆಗೋ ಎನರ್ಜಿ ಅಂದ್ರೆ ತುಂಬಾನೇ ಕಡಿಮೆ ಇರುತ್ತೆ. ಅಂದ್ರೆ ಇದು ತುಂಬಾನೇ ಗುಡ್ ಕಂಡಕ್ಟರ್. ಇದರಿಂದಾನೇ ಇದರ ಬಳಕೆಯನ್ನ ಸೆಮಿ ಕಂಡಕ್ಟರ್ ತಯಾರಿಯಲ್ಲಿ ಕೂಡ ಬಳಸಲಾಗುತ್ತೆ. ಈಗ ಪ್ರತಿಯೊಂದು ಎಲೆಕ್ಟ್ರಿಕ್ ಡಿವೈಸ್ ನ ಹೃದಯ ಬಡಿತಾ ಇದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೆಮಿ ಕಂಡಕ್ಟರ್ ಇಲ್ದೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಮೊಬೈಲ್ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲ ಇನ್ನಿತರ ಎಲೆಕ್ಟ್ರಾನಿಕ್ ಡಿವೈಸ್ ಗಳು. ಈಗಿನ ಸಮಯದಲ್ಲಿ ಪ್ರಪಂಚದ ಮಾರುಕಟ್ಟೆಯಲ್ಲಿ ಸೆಮಿ ಕಂಡಕ್ಟರ್ ನ ಹವಾ ನಡೀತಿದೆ. ಇದರಿಂದ ಭಾರತದಲ್ಲಿ ಕಂಡು ಬಂದ ಟ್ಯಾಂಟಲಂ ಅನ್ನ ಖರೀದಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು
ಕಂಪನಿಗಳು ಈಗ ಲೈನ್ ನಲ್ಲಿ ನಿಂತಿವೆ. ಇದನ್ನ ನೋಡಿ ಭಾರತದ ಶತ್ರು ದೇಶಗಳಾದ ಪಾಕಿಸ್ತಾನ ಹಾಗೂ ಚೀನಾಗೆ ಹೊಟ್ಟೆ ಉರಿತಿದೆ. ಆ ಕಡೆ ಅಮೆರಿಕಾಗೆ ದೊಡ್ಡ ಶಾಕ್ ಆಗಿದೆ. ಯಾಕಂದ್ರೆ ಭಾರತದ ಮೇಲೆ ತನ್ನ ಪವರ್ ಅನ್ನು ತೋರಿಸೋಕೆ ಬರುವ ಈ ಅಮೆರಿಕದ ಟೆಕ್ನಾಲಜಿ ಬಿಸ್ನೆಸ್ ಈಗ ಭಾರತದ ಹಿಡಿತಕ್ಕೆ ಬರುವ ಸಾಧ್ಯತೆಗಳಿವೆ. ಇಲ್ಲಿಯವರೆಗೂ ಟ್ಯಾಂಟಲ್ ಅನ್ನ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಅಮೆರಿಕ, ಎರಡನೇ ಸ್ಥಾನದಲ್ಲಿ ಚೀನಾ ಬರುತ್ತೆ. ಅಂದ್ರೆ ಈಗ ಟ್ಯಾಂಟಲಂಗಾಗಿ ಈ ಎರಡೂ ದೇಶಗಳು ಭಾರತದ ಮುಂದೆ ಕೈಚಾಚಿ ನಿಲ್ಲಬೇಕಾಗಿ ಬರುತ್ತೆ. ಫ್ರೆಂಡ್ಸ್, ವಿಜ್ಞಾನಿಗಳ ಪ್ರಕಾರ ಟ್ಯಾಂಟಲಂ ಕೇವಲ ಒಂದು ಅಪರೂಪದ ಲೋಹ ಅಲ್ಲ, ಬದಲಿಗೆ ಭವಿಷ್ಯದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಲೋಹ ಆಗಿ ಇದು ಬದಲಾಗಬಲ್ಲದು. ಇದನ್ನ ಮೊದಲಿಗೆ ಕಂಡಿಡಿದದ್ದು 1802ನೇ ಇಸವಿಯಲ್ಲಿ ಸ್ವೀಡನ್ ನ ಒಬ್ಬ ವಿಜ್ಞಾನಿ ಕಂಡಿಡಿದಿದ್ದ. ಹಾಗೂ ಗ್ರೀಕ್ ರಾಜ ಟ್ಯಾಂಟಲಂ ಅನ್ನುವ ಹೆಸರನ್ನ ಈ ಲೋಹಕ್ಕೆ ಇಡ್ತಾನೆ. ಮೊದಲಿಗೆ ಈ ಲೋಹ ಸಿಕ್ಕಾಗ ಎಲ್ಲರೂ ಇದನ್ನ ನ್ಯೂಬಿಯಂ ಅಂತ ಅಂದ್ಕೊಂಡಿದ್ರು. ಅದು ಕೂಡ ಒಂದು ರೀತಿಲಿ ಟ್ಯಾಂಟಲಂ ತರಾನೇ ಕಾಣಿಸುತ್ತೆ. ಆದ್ರೆ 1866ನೇ ಇಸವಿಯಲ್ಲಿ ಸ್ವೀಡನ್ ನ ಮತ್ತೊಬ್ಬ ವಿಜ್ಞಾನಿ ಜಿನ್ ಚಾರ್ಲ್ಸ್ ತನ್ನ ಪರಿಶೋಧನೆಯಲ್ಲಿ ಸ್ಪಷ್ಟಪಡಿಸ್ತಾನೆ, ನ್ಯೂಬಿಯಂ ಹಾಗೂ ಟ್ಯಾಂಟಲಂ ಎರಡೂ ಕೂಡ ಬೇರೆ ಬೇರೆ ಲೋಹಗಳು ಅಂತ. ಇದರ ನಂತರ ಟ್ಯಾಂಟಲಂ ನ ಬಳಕೆ ಸಮಯದ ಜೊತೆಗೆ ಹೆಚ್ಚಾಗುತ್ತಾ ಹೋಗುತ್ತೆ. ಈಗ ಟ್ಯಾಂಟಲಂ ಅನ್ನ ಸೆಮಿ ಕಂಡಕ್ಟರ್ ತಯಾರಿಯಲ್ಲಿ, ಜೊತೆಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಫೈಟರ್ ಜೆಟ್ಸ್, ಮಿಸೈಲ್ಸ್ ಹಾಗೂ ಸ್ಪೇಸ್ ಕ್ರಾಫ್ಟ್ ನ ತಯಾರಿಯಲ್ಲಿ ಕೂಡ ಇದನ್ನ ಬಳಸಲಾಗುತ್ತೆ. ಸುತಲಜ್ ನದಿಯಲ್ಲಿ ಟ್ಯಾಂಟಲಂ ಸಿಕ್ಕಿರೋದ್ರಿಂದ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ತಂದುಕೊಡುತ್ತೆ. ಇದರ ಬಳಕೆಯಿಂದ ಮತ್ತೆ ಭಾರತ ಬಂಗಾರದ ಪಕ್ಷಿಯಾಗಿ ಬದಲಾಗಬಲ್ಲದು. ಭಾರತದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನ ಸಂಖ್ಯೆಯನ್ನ ಹೆಚ್ಚಿಸ್ತಾ ಇದ್ದಾರೆ. DRDO ನ ಜೊತೆಗೆ ಬೇರೆ ಡಿಫೆನ್ಸ್ ಕಂಪನಿಗಳು ಕೂಡ ಸ್ವದೇಶಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಹಾಗೂ ಫೈಟರ್ ಜೆಟ್ಸ್ ಗಳನ್ನ ತಯಾರಿ ಮಾಡಲಿದ್ದಾರೆ. ಈ ಕಡೆ ಇಸ್ರೋ ಅಂತರಿಕ್ಷದಲ್ಲಿ ತನ್ನ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದೆ. ಇವೆಲ್ಲ ಕ್ಷೇತ್ರದಲ್ಲಿ ಟ್ಯಾಂಟಲಂ ಅನ್ನ ಬಳಸಲಾಗುತ್ತೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸಂಗತಿ ಏನಂದ್ರೆ, ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ರೀಸೆಂಟ್ ಆಗಿ ಇದನ್ನ ಟೈಟಾನಿಯಂ ನ ಮತ್ತೊಂದು ರೂಪ ಅಂತ ಹೇಳಿದ್ದಾರೆ. ಅಂದ್ರೆ ಪ್ಲಾಟಿನಂ ತರಾನೇ ಇದು ಕೂಡ ಬಲಿಷ್ಠವಾಗಿ ಹಾಗೂ ಬೆಲೆ ಬಾಳುವ ಖನಿಜ ಇದು. ಜೊತೆಗೆ ಅವರು ಹೇಳುವ ಪ್ರಕಾರ ಟ್ಯಾಂಟಲಂ ಹ್ಯೂಮನ್ ಬಾಡಿ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಇದರಿಂದ ಇವುಗಳನ್ನ ಬಳಸ್ಕೊಂಡು ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಹಾಗೂ ಹೆಲ್ತ್ ಸೆಕ್ಟರ್ ಅಲ್ಲಿ ಕೂಡ ಇದನ್ನ ಬಳಸಬಹುದಂತೆ. ಇದರಿಂದ ಈ ಅನ್ವೇಷಣೆ ಭಾರತಕ್ಕೆ ಒಂದು ಸಿಹಿ ಸುದ್ದಿಯಾಗಿ ಬದಲಾಗಿದೆ. ವಿಶಾಲವಾದ ಸತ್ಲಜ್ ನದಿಯಲ್ಲಿ ಈ ಖನಿಜದ ದೊಡ್ಡ ಭಂಡಾರವೇ ಕಂಡು ಬಂದಿದೆ. ಒಂದು ವೇಳೆ ಈ ಖನಿಜ ಸಂಪತ್ತು ಅಧಿಕ ಪ್ರಮಾಣದಲ್ಲಿ ಸಿಕ್ಬಿಟ್ರೆ ಭಾರತ ಕೇವಲ ಈ ಖನಿಜದ ಟಾಪ್ ಪ್ರೊಡ್ಯೂಸರ್ ಆಗೋದಿಲ್ಲ. ಇದರಿಂದ ಇಂಡಿಯನ್ ಎಕಾನಮಿಗೆ ಒಂದು ದೊಡ್ಡ ಬೂಸ್ಟ್ ಸಿಗಲಿದೆ. ಭಾರತದ ವಿಜ್ಞಾನಿಗಳ ಪರಿಶ್ರಮ ಹಾಗೂ ಸಂಕಲ್ಪ ಈಗ ಮತ್ತೆ ಇಡೀ ಜಗತ್ತಿಗೆ ತನ್ನ ಶಕ್ತಿಯನ್ನ ಸಾರ್ತಾ ಇದೆ. ಭಾರತದ ಬಳಿ ಕೇವಲ ಪ್ರಾಕೃತಿಕ ಸಂಪತ್ತಿಲ್ಲ, ಆ ಸಂಪತ್ತನ್ನ ಕಂಡಿಡಿದು ಜಗತ್ತಿನ ಮುಂದೆ ತರುವ ಶಕ್ತಿ ಕೂಡ ನಮ್ಗಿದೆ. ಫ್ರೆಂಡ್ಸ್, ಟ್ಯಾಂಟಲಂ ಅನ್ನ ಈಗ ನಾವು ಬಳಸಬೇಕಂದ್ರೆ ಮೊದಲು ಟ್ಯಾಂಟಲಂ ಅನ್ನ ಹರಿಯುತ್ತಿರುವ ನದಿಯ ಕೆಳಗಡೆಯಿಂದ ಹೊರಗಡೆ ತರುವ ಪ್ಲಾನಿಂಗ್ ಅನ್ನ ಮಾಡಬೇಕು. ಯಾಕಂದ್ರೆ ಸತ್ಲಜ್ ನದಿಯ ಹರಿವು ತುಂಬಾನೇ ವೇಗವಾಗಿರುತ್ತೆ. ಆ ನದಿ ಹರಿಯುವ ದಿಕ್ಕನ್ನ ಬದಲಾಯಿಸದೆ ಟ್ಯಾಂಟಲಂ ಖನಿಜವನ್ನ ಹೊರಗಡೆ ತೆಗೆಯಲು ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ ಮೈನಿಂಗ್ ಪ್ಲಾಂಟ್ಸ್ ನ ಅವಶ್ಯಕತೆ ಇದೆ. ಭಾರತದ ವಿಜ್ಞಾನಿಗಳ ಮೇಲೆ ನಮ್ಗೆ ನಂಬಿಕೆ ಇದೆ. ಖಂಡಿತ ಇದಕ್ಕೆ ಕೂಡ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿತಾರೆ. ಟ್ಯಾಂಟಲಂ ಅನ್ನ ಕಂಡುಹಿಡಿದ IIT ಪ್ರೊಫೆಸರ್ ಪ್ರಕಾರ ಇದು ತುಂಬಾನೇ ಅಪರೂಪದ ಲೋಹ. ಇದರ ಅವಶ್ಯಕತೆ ಭಾರತಕ್ಕೆ ತುಂಬಾನೇ ಹೆಚ್ಚಿದೆ. ಆದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದ್ರೆ, ನದಿಯ ಕೆಳಗಡೆಯಿಂದ ಟ್ಯಾಂಟಲಂ ಅನ್ನ ಹೊರಗಡೆ ತೆಗೆಯಲು ಎಷ್ಟು ಖರ್ಚಾಗುತ್ತೆ ಅನ್ನೋದರ ಬಗ್ಗೆ ಕೂಡ ನಾವು ಯೋಚಿಸಬೇಕು. ಯಾಕಂದ್ರೆ ಟ್ಯಾಂಟಲಂ ಪ್ರಾಕೃತಿಕವಾಗಿ ಮರಳಿನ ರೂಪದಲ್ಲಿ ಸಿಗುತ್ತೆ. ಅದನ್ನ ಮಣ್ಣಿನಿಂದ ಬೇರ್ಪಡಿಸಿ ಕರಗಿಸಿ ಚಿಕ್ಕ ಚಿಕ್ಕ ಬ್ಲಾಕ್ಸ್ ಅನ್ನಾಗಿ ಮಾಡಲಾಗುತ್ತೆ. ಅಮೆರಿಕದ ಜಿಯೋ ಸೈನ್ಸ್ ಇನ್ಸ್ಟಿಟ್ಯೂಟ್ ಪ್ರಕಾರ ಭೂಮಿಯಲ್ಲಿ ಟ್ಯಾಂಟಲಂ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗೋದಿಲ್ಲ. ಅದಕ್ಕೆ ಟ್ಯಾಂಟಲಂ ಸಿಗೋದು ಒಂದು ಅದ್ಭುತ ಅಂತಾನೆ ಹೇಳಲಾಗುತ್ತೆ. ಈ ಟ್ಯಾಂಟಲಂಗಾಗಿ ಅಮೆರಿಕ ಹಾಗೂ ಚೀನಾ ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ಗಳನ್ನ ಶುರು ಮಾಡಿ ಕೈ ಸುಟ್ಕೊಂಡಿದೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಂಟಲಂ ಲೋಹ ಅವರಿಗೆ ಸಿಕ್ಕಿಲ್ಲ. ಅದಕ್ಕೆ ಟ್ಯಾಂಟಲಂಗಾಗಿ ಈ ಎರಡೂ ದೇಶಗಳು ಕಾಂಗೋ, ಬ್ರೆಜಿಲ್, ರವಾಂಡಾ, ನೈಜೀರಿಯಾ ಹಾಗೂ ಆಸ್ಟ್ರೇಲಿಯಾ ದೇಶಗಳ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿವೆ. ಆದಷ್ಟು ಬೇಗ ಈ ಲಿಸ್ಟ್ ಅಲ್ಲಿ ನಮ್ಮ ಇಂಡಿಯಾ ಕೂಡ ಸೇರಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.